ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ರವಿರಾಜ್ ವನಸರಿ. ಆ್ಯಕ್ಚುಲಿ ಇವತ್ತು ನಮ್ಮ ಎಚ್ ಡಿ ಕೋಟೆಯಿಂದ ಪಕ್ಕದಲ್ಲೇ ಇರೋ ಸೋನಹಳ್ಳಿ ಶಾಲೆಗೆ ನಾನು ಇವತ್ತು ವಿಸಿಟ್ ಮಾಡ್ತಾ ಇದ್ದೀನಿ. ಈ ಶಾಲೆಯಲ್ಲೂ ಕೂಡ ವಿಜ್ಞಾನ ದಿನಾಚರಣೆಯನ್ನು ತುಂಬ ಅದ್ದೂರಿಯಾಗಿ ಮಾಡ್ತಾ ಇದ್ದಾರೆ. ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಎಚ್ ಡಿ ಕೋಟೆಯ BEO ಸರ್ ಕೂಡ ಬಂದಿದ್ರು. ಪ್ರತಿಯೊಬ್ಬರು ಕೂಡ ವಿಡಿಯೋನ ಕೊನೆವರೆಗೂ ನೋಡಿ. ಪ್ರತಿಯೊಬ್ಬ ವಿದ್ಯಾರ್ಥಿಯು ವಿಜ್ಞಾನದ ಮಾದರಿಯನ್ನು ಸ್ವತಃ ತಾವೇ ತಯಾರು ಮಾಡಿಕೊಂಡು ಅವರು ಮಾಡಿರುವ ಮಾದರಿಯ ಬಗ್ಗೆ ಸ್ವತಃ ಅವರೇ ಕೂಡ ಎಕ್ಸ್ಪ್ಲೈನ್ ಕೂಡ ಮಾಡಿದ್ದಾರೆ. ವಿಡಿಯೋನ ಕೊನೆವರೆಗೂ ನೋಡಿ. ಹಾಗೆ ಫಸ್ಟ್ ಟೈಮ್ ಯಾರು ವಿಡಿಯೋ ನೋಡ್ತಾ ಇದ್ದಾರೆ ಅವರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ವಿಡಿಯೋನ ಶುರು ಮಾಡೋಣ. ಇಂದು ನಾವು ನಮ್ಮ HD ಕೋಟೆ ಕ್ಲಸ್ಟರ್ನ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಸೋನಹಳ್ಳಿಯಲ್ಲಿ ರಾಷ್ಟ್ರೀಯ ವಿಜ್ಞಾನ ದಿನಾಚರಣೆಯನ್ನು ಅರ್ಥಪೂರ್ಣವಾಗಿ ಆಚರಿಸುತ್ತಿದ್ದೇವೆ. ಪ್ರತಿ ವರ್ಷ ಫೆಬ್ರವರಿ 28ರಂದು ಈ ದಿನವನ್ನು ಆಚರಿಸಲಾಗುತ್ತದೆ. ಈ ದಿನ ಮಹಾನ್ ವಿಜ್ಞಾನಿ CV ರಾಮನ್ ಅವರು ಕಂಡುಹಿಡಿದ ರಾಮನ್ ಎಫೆಕ್ಟ್ ಗೌರವ ಸೂಚಿಸುವ ದಿನವಾಗಿದೆ. ಅವರ ಈ ಮಹತ್ವದ ಕಂಡುಹಿಡಿದಕ್ಕಾಗಿ ಅವರಿಗೆ ನೊಬೆಲ್ ಬಹುಮಾನವೂ ಕೂಡ ಸಿಕ್ಕಿದೆ. ವಿಜ್ಞಾನವು ನಮ್ಮ ಜೀವನದ ಅವಿಭಾಜ್ಯ ಅಂಗವಾಗಿದೆ. ಬೆಳಿಗ್ಗೆ ಎದ್ದ ಕ್ಷಣದಿಂದ ರಾತ್ರಿ ಮಲಗುವವರೆಗೆ ನಾವು ಬಳಸುವ ಪ್ರತಿಯೊಂದು ಸಾಧನದಲ್ಲೂ ಸಹ ವಿಜ್ಞಾನ ಬಹಳ ಪ್ರಮುಖವಾದ ಪಾತ್ರವನ್ನು ವಹಿಸುತ್ತೆ. ಉದಾಹರಣೆಗೆ ಮೊಬೈಲ್ ಆಗಿರ್ಬೋದು, ವಿದ್ಯುತ್ ಆಗಿರ್ಬೋದು, ದೂರದರ್ಶನ, ಔಷಧಿಗಳು, ವಾಹನಗಳು ಎಲ್ಲವೂ ಕೂಡ ವಿಜ್ಞಾನದ ಕೊಡುಗೆಗಳೇ ಆಗಿದೆ. ವಿಜ್ಞಾನ ದಿನಾಚರಣೆ ಆಚರಿಸುವುದರ ಉದ್ದೇಶ ಏನಂತ ಹೇಳಿದ್ರೆ, ವಿದ್ಯಾರ್ಥಿಗಳಲ್ಲಿ ವೈಜ್ಞಾನಿಕ ಮನೋಭಾವ ಉತ್ತೇಜಿಸುವುದು ಹಾಗೂ ಹೊಸ ಆವಿಷ್ಕಾರಗಳತ್ತ ಪ್ರೇರೇಪಿಸುವುದು, ಮತ್ತೆ ವಿದ್ಯಾರ್ಥಿಗಳು ಕೇವಲ ಪಾಠ ಪುಸ್ತಕಕ್ಕೆ ಮಾತ್ರ ಸೀಮಿತವಾಗಿರದೆ ಅವರು ಅನ್ವೇಷಣೆಯ ಮೂಲಕ ಹೆಚ್ಚು ತಿಳುವಳಿಕೆಯನ್ನ ಪಡೆದುಕೊಳ್ಳಬೇಕು ಎಂಬುದೇ ಈ ವಿಜ್ಞಾನದ ದಿನಾಚರಣೆಯ ಮಹತ್ವದ ಉದ್ದೇಶವಾಗಿರುತ್ತೆ. ಇಂದು ಈ ನಿಟ್ಟಿನಲ್ಲಿ ನಮ್ಮ ಶಾಲೆಯಲ್ಲಿಯೂ ಸಹ ವಿಜ್ಞಾನ ಪ್ರದರ್ಶನ, ಪ್ರಬಂಧ ಸ್ಪರ್ಧೆ, ಭಾಷಣ ಸ್ಪರ್ಧೆ ಮೊದಲಾದ ಚಟುವಟಿಕೆಗಳನ್ನು ಆಯೋಜಿಸಲಾಗಿದ್ದು ವಿದ್ಯಾರ್ಥಿಗಳು ತಮ್ಮ ಪ್ರತಿಭೆಯನ್ನ ಪ್ರದರ್ಶಿಸುತ್ತಿದ್ದಾರೆ. ಇದು ಅವರಲ್ಲಿ ಆತ್ಮವಿಶ್ವಾಸ ಮತ್ತೆ ಸೃಜನಶೀಲತೆಯನ್ನ ಹೆಚ್ಚಿಸುತ್ತದೆ. ಎಲ್ಲರಿಗೂ ನಮಸ್ಕಾರ. ನಾವಿವತ್ತು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಸೋನಹಳ್ಳಿ ನಾನು ಸಹ ಶಿಕ್ಷಕಿಯಾಗಿ ಕೆಲಸ ಮಾಡ್ತಾ ಇದ್ದೀನಿ. ನಮ್ಮಲ್ಲಿ ಇವತ್ತು ರಾಷ್ಟ್ರೀಯ ವಿಜ್ಞಾನ ದಿನಾಚರಣೆಯನ್ನು ಆಚರಿಸ್ತಾ ಇದ್ದೇವೆ. ನಾವು ಪ್ರತಿ ವರ್ಷ 28ನೇ ತಾರೀಕೆ ಆಚರಿಸ್ತಾ ಇದ್ವಿ. ಆದರೆ ಈ ವರ್ಷ BO ಸಾಹೇಬ್ರವರು ತಾಲೂಕು ಮಟ್ಟದಲ್ಲಿ ಆಯೋಜನೆ ಮಾಡಿದ್ರಿಂದ ನಮ್ಮ ಮಕ್ಕಳು ಸಹ ಅದನ್ನು ನೋಡ್ಲಿ ಅಂತೇಳಿ ನಾವು ಕಾರ್ಯಕ್ರಮವನ್ನು ಮುಂದೂಡಿ ಇವತ್ತು ಮಾಡ್ತಾ ಇದ್ದೀವಿ. ಹಾಗೆ ನಮ್ಮ ಮಕ್ಕಳು ಎಲ್ಲಾ ರೀತಿಯಲ್ಲಿ ತಯಾರಾಗಿದ್ದಾರೆ. ನಮ್ಮ ವಿದ್ಯಾರ್ಥಿಗಳು ತರಗತಿವಾರು ಮಾಡೆಲ್ಗಳನ್ನ ಮಾಡಿದ್ದಾರೆ. ಕೆಲವರು ವರ್ಕಿಂಗ್ ಮಾಡೆಲ್ಸ್ ಎಲ್ಲ ಮಾಡಿದ್ದಾರೆ. ಬನ್ನಿ ಅವ್ರನ್ನ ನೋಡೋಣ. ಇದು ಸೌರಮಂಡಲದ ವರ್ಕಿಂಗ್ ಮಾಡೆಲ್, ಹಾಗೆ ಕೆಲವೊಂದು ಎಕ್ಸ್ಪೆರಿಮೆಂಟ್ಸ್ ಸಹ ಮಾಡಿದ್ದಾರೆ. ಆಮ್ಲ ಪ್ರತ್ಯಾಮ್ಲಗಳ ಪರೀಕ್ಷೆ, ಮತ್ತೆ ಸಮತಲ ದರ್ಪಣದಲ್ಲಿ ಉಂಟಾಗುವ ಸರಳ ವಿದ್ಯುತ್ ಮಂಡಲ, ಮತ್ತೆ ಜಲಚಕ್ರ, ಅದು ವರ್ಕಿಂಗ್ ಮಾಡೆಲ್, ದ್ಯುತಿ ಸಂಶ್ಲೇಷಣೆ ಕ್ರಿಯೆ, ನೀರಿನ ಮೂಲಗಳು, ಹೀಗೆ ವಿವಿಧ ರೀತಿಯ ಮಾಡೆಲ್ಗಳನ್ನ ನಮ್ಮ ಮಕ್ಕಳು ಮಾಡಿದ್ದಾರೆ. ಇವರಷ್ಟೇ ಅಲ್ಲ, ಎಲ್ಲಾ ಮಕ್ಕಳು, ಪ್ರತಿಯೊಬ್ಬರು ಮಕ್ಕಳು ಸಹ ಒಂದೊಂದು ಮಾಡೆಲ್ಗಳನ್ನ ಮಾಡಿದ್ದಾರೆ. ಕೆಲವರು ಎಡೆಡ್ ಮಾಡೆಲ್ಸ್ ಎಲ್ಲ ಮಾಡಿದ್ದಾರೆ. ಇದೊಂದು ಕಾನ್ಸಂಟ್ರೇಷನ್ ಪವರ್ ಚೆಕ್ ಮಾಡುವಂತ ಬಸ್ ಗೇಮ್ ಒಂದು, ಹಾಗೆ ಇದೊಂದು ಅಲಾರಾಮ್ ಅರ್ಥ್ವೇಕ್ ಅಲಾರಾಮ್ ಒಂದು, ಹೀಗೆ ಬೇರ್ಪಡಿಸುವ ವಿಧಾನ. ಏನ್ ಮಾಡಿದೆ ಮನೇಲೆಲ್ಲ? ಇಲ್ಲಿ ಮಾಡಿಲ್ವಾ? ಗೊತ್ತಿಲ್ವ ಇನ್ನು ಮಕ್ಕಳಿಗೆ? ಸರ್ ಈಗ ಕೊಡ್ತಾ ಇದೆ ಸರ್. ಹೇಳಪ್ಪ ಹೇಳಿದ್ದು. ನನ್ನ ಹೆಸರು ವರ್ಷಿಕಾ. ನಾನು 1ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ಹೇಳು, ನೀನು ಕರೆಕ್ಟ್ ಹೇಳ್ತಿರೋದು. ನನ್ನ ಮಾಡೆಲ್ ಹೆಸರು ಮಳೆ ಕೊಯ್ಲು. ಮಳೆ ಬಿದ್ದು ಎಲ್ಲ ವೇಸ್ಟ್ ಆಗಿ ಹೊಂಟೋಯ್ತಿದೆ. ಅದ್ರ ಬದಲು ಮಳೆ ನೀರು ಬಿದ್ದಿ ಪೈಪ್ ಹಾಕೊಂಡು ಒಂದು ಟ್ಯಾಂಕಿ ತುಂಬಿಸ್ಕೋಬಹುದು, ಗದ್ದೆ ಗಿಡಕ್ಕೆಲ್ಲ ಹಾಕೋಬಹುದು, ಆಮೇಲೆ ಬಟ್ಟೆ ಒಗಿಬಹುದು, ಪಾತ್ರೆ ಬೆಳಬಹುದು, ಸ್ನಾನ ಮಾಡ್ಕೋಬಹುದು, ಆಮೇಲೆ ನೀರನ್ನ ಶುದ್ಧ ಮಾಡ್ಕೊಂಡು ಕುಡಿಬಹುದು. ನೀವು ಹುಡುಗನ ಹುಡುಗಿನ ಕಿಟ್ ನೋಡ್ಕೊಂಡು ಹುಡುಗಿ ಅನ್ಕಂಡೆ. ಈ ಮಾಡೆಲ್ ಹೆಸರು ಜೀರ್ಣಕ್ರಿಯೆ. ನಾವು ತಿನ್ನಂತ ಆಹಾರ ಬಾಯಿಂದ ಅನ್ನನಾಳಕ್ಕೆ ಹೋಗುತ್ತೆ. ಅನ್ನನಾಳಿಂದ ಜಠ ಚೆನ್ನಾಗಿ ರುಬ್ಬಿ ಅದನ್ನ ಸಣ್ಣ ಕಳ ಕಳಿಸುತ್ತೆ. ಸಣ್ಣ ಕಳು ಬೇಗ ನಿಮಿಷಗಳಲ್ಲಿ ಈರ್ಕೊಂಡು ದೊಡ್ಡ ಕಳ ಕಳಿಸುತ್ತೆ. ದೊಡ್ಡ ಕಳ್ಳು ಬೇಗ ನಿಮಿಷಗಳಲ್ಲಿ ಈರ್ಕೊಂಡು ಮಲದ್ವಾರದಿಂದ ಈಚೆ ಬರುತ್ತೆ. ವೆರಿ ಗುಡ್, ಪರವಾಗಿಲ್ಲ. ಇದಾಗಬೇಕಂದ್ರೆ 3ರಿಂದ 4 ಗಂಟೆ ಬೇಕಾಗುತ್ತೆ. ವೆರಿ ಗುಡ್, ಸಮಾನ್. ನಮಸ್ಕಾರ, ನನ್ನ ಹೆಸರು ಧ್ರುವೀಶ್. ನಾನು 5ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ನಾನು ಮಾಡಿರುವ ಮಾದರಿ ಸೂಪರ್ ಸ್ಮಾರ್ಟ್ ಕಾಂಕ್ರೀಟ್ ರೋಡ್ ಅಥವಾ ಪೋರಸ್ ರೋಡ್. ನಾವು ಇದನ್ನ ದಿನನಿತ್ಯ ನೋಡಿರ್ತೀವಿ. ಈ ಕೋಟೆ ಆಗಿರ್ಬೋದು, ಚಕ್ಕಡ್ನಳ್ಳಿ ಮೇನ್ ರೋಡು, ಈ ಥರದ್ದೆಲ್ಲ ನೋಡಿರ್ತೀವಿ. ಇದು ಹೊಸದಾಗಿ ಬಂದಿರೋ ಪೋರಸ್ ರೋಡ್. ಇದು ಮಳೆ ಬಂದಾಗ ನೀರು ಹೀರ್ಕೊಳ್ಳಲ್ಲ. ಅಕ್ಕಪಕ್ಕ ಮನೆಗೆ ಹೋಗಿ ಪ್ರವಾಹಗಳು ಉಂಟಾಗುತ್ತೆ. ಉದಾಹರಣೆಗೆ ಮಂಗಳೂರು, ಬೆಂಗಳೂರು ಈ ಥರ ದೊಡ್ಡ ದೊಡ್ಡ ನಗರಗಳಲ್ಲಿ ಪ್ರವಾಹ ಆಗುತ್ತೆ.
ನಾವು ಈ ಥರ ಸ್ಮಾರ್ಟ್ ಪೋರಸ್ ರೋಡ್ ಮಾಡಿದ್ರೆ ಇದರಿಂದ ಮಳೆ ಬಂದಾಗ ನೀರು ಹೀರ್ಕೊಳ್ಳುತ್ತೆ. ಹೀರ್ಕೊಂಡು ನಮ್ಮ ಅಂತರ್ಜಲ ಮಟ್ಟ ಹೆಚ್ಚಿಸುತ್ತೆ. ಇದು ಇದರಲ್ಲಿ ಇದರಲ್ಲಿ 3 ಪದರ ಇರ್ತವೆ. ಮೇಲಿನ ಪದರದಲ್ಲಿ ಸಣ್ಣ ಸಣ್ಣ ರಂಧ್ರ ಇರುವ ಕಾಂಕ್ರೀಟ್ ಹಾಕ್ತಾರೆ. ಮಧ್ಯ ಪದರದಲ್ಲಿ ಸಣ್ಣ ಸಣ್ಣ ಕಲ್ಲು ಜಲ್ಲಿ ಹಾಕಿರ್ತಾರೆ. ಕೆಳ ಪದರದಲ್ಲಿ ದೊಡ್ಡ ದೊಡ್ಡ ಕಲ್ಲುಗಳನ್ನು ಹಾಸಿರ್ತಾರೆ ಗಟ್ಟಿಯಾಗಿರ್ಲಿ ಅಂತ. ಈ ತರ ಮಾಡಿದ್ರೆ ನಮ್ಮ ಅಂತರ್ಜಲ ಮಟ್ಟ ಹೆಚ್ಚುತ್ತೆ. ಇದನ್ನ ನಮ್ಮ ಚಳಿ ಮಾಡಿದ್ದಾರೆ ನಮ್ಮ ಇಂಡಿಯಾದಲ್ಲಿ. ಈ ತರ ನಮ್ಮ ಕರ್ನಾಟಕ ರಾಜ್ಯಕ್ಕೂ ತಂದ್ರೆ ಒಳ್ಳೇದು ಹೇಳ್ತೀನಿ. ಇದಕ್ಕೆ ಹಾಕಿದ್ರೆ ಇಲ್ಲಿ ಸುರಿದೋಗುತ್ತೆ. ಈ ತರ ಮಾಡಿದ್ರೆ ನಮ್ಮ ಕರ್ನಾಟಕ ಮಾಡಿದ್ರೆ ನಮ್ಮ ಬೆಂಗಳೂರಲ್ಲಿ ಪ್ರವಾಹ ಆಗೋದು ತಪ್ಪುತ್ತೆ. ಭೂಮಿ ತಿರ್ಗಕ್ಕೆ 1 ದಿನ ತಿರ್ಗಕ್ಕೆ 24 ಗಂಟೆ ತಗೊಳುತ್ತೆ. ಇವಾಗ ತಿರ್ಗ್ತಾ ಈ ಅರ್ಧ ಇದಕ್ಕೆ ಬೆಳಕು ಕೊಡುತ್ತೆ, ಈ ಅರ್ಧಕ್ಕೆ ಕತ್ಲು ಕೊಡುತ್ತೆ. ಬೆಳಕನ್ನ ಹಗಲು ಅಂತ ಕರಿತೀವಿ, ಕತ್ಲೆನ ರಾತ್ರಿ ಅಂತ ಕರಿತೀವಿ. ಇದೇ ತರ ಹಗಲು ರಾತ್ರಿ ಸೂರ್ಯ ಈ ದಿನ ನಾವು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಚಕೋಡನಹಳ್ಳಿ ಶಾಲೆಗೆ ವಿಜ್ಞಾನ ದಿನಾಚರಣೆ ಪ್ರಯುಕ್ತ ಬಂದಿದ್ದೆವು. ಈ ಶಾಲೆಯ ಮಕ್ಕಳು ತುಂಬ ಚೆನ್ನಾಗಿ ಮಾಡೆಲ್ಸ್ ಅನ್ನು ಮಾಡಿದ್ದಾರೆ. ಅದು ಸರ್ಕಾರಿ ಶಾಲೆ ಮಕ್ಕಳು ಇಷ್ಟು ಚೆನ್ನಾಗಿ ಮಾಡಿ ಎಕ್ಸ್ಪ್ಲೈನ್ ಮಾಡಿದಾರಲ್ಲ, ಅದು ತುಂಬ ಸಂತೋಷ ಆಗುತ್ತೆ. ತುಂಬ ಚೆನ್ನಾಗಿದೆ. ಶಿಕ್ಷಕರ ಮತ್ತು ಮುಖ್ಯ ಶಿಕ್ಷಕರ ಒಂದು ಸಹಕಾರ ತುಂಬ ಚೆನ್ನಾಗಾಗಿದೆ. ಹಾಗಾಗಿ ಇವತ್ತು ವಿಜ್ಞಾನ ದಿನಾಚರಣೆ ತುಂಬ ಚೆನ್ನಾಗಾಗಿದೆ. ಇದು ಸರ್ ನಿಮ್ಮ ಕಾನ್ಸಂಟ್ರೇಷನ್ ಅನ್ನು ಪರೀಕ್ಷಿಸಬಹುದು. ಸರ್ ನೀವು ಇಲ್ಲಿಂದ ಇಲ್ಲಿ ಗಂಟೆ ಬಂದ್ರೆ ನಿಮ್ಮ ಕಾನ್ಸಂಟ್ರೇಷನ್ ಚೆನ್ನಾಗಿದೆ ಅಂತ. ಸರ್ ಇಲ್ಲ ಮಧ್ಯಕ್ಕೆ ಬಂದಿದ್ರೆ ಸರ್ ನೀವು ನಿಮ್ಮ ಕಾನ್ಸಂಟ್ರೇಷನ್ ಅರ್ಧಂಬರ್ಧ ಇದೆ ಅಂತ ಅರ್ಥ. ಸರ್ ಆಡಿ ಒಂದ್ಸತಿ. ಸರ್ ಆಡಿ ನೀವು. ಈ ದಿನ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಸೋನಹಳ್ಳಿ HD ಕೋಟೆ ಕ್ಲಸ್ಟರ್ ಈ ಶಾಲೆಯಲ್ಲಿ NSS ಶಿಬಿರ, ಹಾಗೆ ವಿಜ್ಞಾನ ಮಾದರಿಗಳ ಪ್ರದರ್ಶನ, ಹಾಗೆ SDMC ತರಬೇತಿ 3 ಕಾರ್ಯಕ್ರಮಗಳನ್ನು ಒಟ್ಟಾರೆ ಆಯೋಜಿಸಲಾಗಿತ್ತು. ಈ ಒಂದು ಕಾರ್ಯಕ್ರಮದಲ್ಲಿ ವಿಜ್ಞಾನ ಉಪಕರಣಗಳ ಪ್ರದರ್ಶನವು ಬಹಳ ಮನೋಜ್ಞವಾಗಿತ್ತು. 1ರಿಂದ 7ನೇ ತರಗತಿಯವರೆಗಿನ ಎಲ್ಲ ಮಕ್ಕಳುಗಳು ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಅವರ ಒಂದು ಪ್ರತಿಭೆಯನ್ನು ತೋರಿಸೋದ್ರ ಮುಖಾಂತರ ಬಹುಮಾನಗಳನ್ನು ಪಡೆದಿರ್ತಾರೆ. ನಮ್ಮನ್ನು ಜಡ್ಜಾಗಿ ಕೂಡ ಹಾಕಿದ್ರು. ನಾವು ತುಂಬ ಸಂತೋಷ ಪಟ್ಟಿದ್ದೀವಿ. ಪ್ರತಿಯೊಂದು ಮಗುವಿನ ಪ್ರತಿಭೆಯೂ ಕೂಡ ಬಹಳ ಉತ್ತಮವಾಗಿದೆ. ಹಾಗೆ ಈ ಮಕ್ಕಳುಗಳು ಹಾಡಿ ಪ್ರದೇಶದಿಂದ ಬರ್ತಾರೆ ಅಂತ ಗೊತ್ತಾಯಿತು. ಹಾಡಿ ಪ್ರದೇಶದಿಂದ ಬಂದಂಥ ಮಕ್ಕಳು ಕೂಡ ಇಷ್ಟೊಂದು ಈ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಿ ಬಹುಮಾನಗಳನ್ನು ಗಳಿಸ್ತಾ ಇರೋದು ಬಹಳ ಸಂತೋಷದ ವಿಚಾರ ಆಗಿದೆ. ಈ ಒಂದು ಮಕ್ಕಳಿಗೆ ಪ್ರೋತ್ಸಾಹದಾಯಕವಾಗಿ ಎಲ್ಲ ಕೆಲಸ ಕಾರ್ಯಗಳಿಗೆ ಅನುಕೂಲವನ್ನು ಮಾಡಿಕೊಟ್ಟಂತಹ, ಪ್ರೋತ್ಸಾಹವನ್ನು ಕೊಟ್ಟಂತಹ, ಬೆಂಬಲವಾಗಿ ನಿಂತಹ ಈ ಶಾಲೆಯ ಮುಖ್ಯ ಶಿಕ್ಷಕರು, ಸಹ ಶಿಕ್ಷಕ ಬಂಧುಗಳು, ಈ ಒಂದು ಶಾಲೆಯ ಅಡಿಗೆ ಸಿಬ್ಬಂದಿಗಳು, ಹಾಗೆ ಈ ಪ್ರತ್ಯಕ್ಷವಾಗಿ ಹಾಗೂ ಪರೋಕ್ಷವಾಗಿ ಸಪೋರ್ಟನ್ನು ಮಾಡ್ತಕ್ಕಂಥ ಪ್ರತಿಯೊಬ್ಬರಿಗೂ ಕೂಡ ನಾನು ನಮ್ಮ HD ಕೋಟೆ ಕ್ಲಸ್ಟರ್ನ CRPಗಳ ಪರವಾಗಿ ಹಾಗೂ ಎಲ್ಲ ಮುಖ್ಯ ಶಿಕ್ಷಕರು, ಸಹ ಶಿಕ್ಷಕರ ಪರವಾಗಿ, ಹಾಗೆ ನಮ್ಮ ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಪ್ರತಿಯೊಬ್ಬರ ಪರವಾಗಿಯೂ ಕೂಡ ನಾನು ತುಂಬ ಹೃದಯದ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೀನಿ. ಇದೇ ರೀತಿ ಇವರ ಒಂದು ಕಾರ್ಯವೈಖರಿ ಮುಂದುವರಿಯಲಿ ಅಂತ ಹೇಳಿ ನಾನು ದೇವರಲ್ಲಿ ಕೇಳ್ಕೊಳ್ತೀನಿ. ಇದು ಪಾಮಲ್ ಪ್ರತ್ಯಾಮ್ಲಗಳ ಪರೀಕ್ಷೆ. ಇದು ದಾಸವಾಳದ ಸೂಚಕ. ಇದು ವಾಷಿಂಗ್ ಸೋಡಾ. ಇದು ನಿಂಬೆಹಣ್ಣಿನ ರಸ. ಇದು ವಿನೆಗರ್. ಇದರಲ್ಲಿ ಸಿಟ್ರಿಕ್ ಆಮ್ಲ ಇರುತ್ತೆ, ಇದರಲ್ಲಿ ಅಸಿಟಿಕ್ ಆಮ್ಲ ಇರುತ್ತೆ. ನಿಂಬೆಹಣ್ಣಿನ ರಸ ಆಮ್ಲ. ಇದಕ್ಕೆ ದಾಸವಾಳ ಸೂಚಕ ಹಾಕಿದ್ರೆ ಕೆಂಪು ಬಣ್ಣಕ್ಕೆ ಬರುತ್ತೆ. ಇದು ಪ್ರತ್ಯಾಮ್ಲ. ಇದಕ್ಕೆ ದಾಸವಾಳದ ಸೂಚಕ ಹಾಕಿದ್ರೆ
ಹಸಿರು ಬಣ್ಣ ಬರುತ್ತೆ. ಮತ್ತು ಇನ್ನೊಂದು ರೀತಿಯೂ ಪರೀಕ್ಷೆ ಮಾಡ್ಬೋದು. ಆಮ್ಲದಲ್ಲಿ ನೀಲಿ ಲಿಟ್ಮಸ್ ಪೇಪರ್ ಕೆಂಪಾಗುತ್ತೆ ಮತ್ತು ಪ್ರತ್ಯಾಮ್ಲದಲ್ಲಿ ಕೆಂಪು ಲಿಟ್ಮಸ್ ಪೇಪರ್ ನೀಲಿಯಾಗುತ್ತೆ. ಇದು ಆಮ್ಲ ಪ್ರತ್ಯಾಮ್ಲಗಳನ್ನು ಪರೀಕ್ಷೆ ಮಾಡೋದು ಹೆಂಗೆ ಅಂತ ಈಸಿಯಾಗಿ ಗೊತ್ತಾಗ್ಬೋದು. ಈ ಮೋಡ ಆಗಿ ಘನೀಕರಣಗೊಂಡು ಭೂಮಿಗೆ ಮತ್ತೆ ದ್ರವೀಕರಣದಲ್ಲಿ ಬರುತ್ತೆ. ಇದು ಪರಿಸರದಲ್ಲಿ ದಿನನಿತ್ಯ ನಡೀತಾನೆ ಇರುತ್ತೆ. ಜಲಚಕ್ರ ಸೂರ್ಯನ ಶಾಖೆ ಸೂರ್ಯನ ಕೆಲಸ ಸೊ ಸೂರ್ಯನ ಕಿರಣದಿಂದ ಆವಿಯಾಗಿ ಏನು ಮಾಡುತ್ತೆ? ವರ್ಕ್ ಆಗುತ್ತೆ ನೀನು ಮಾಡಲು ಈ ನಮ್ಮ ಸರ್ಕಾರಿ ಶಾಲೆ ಮಕ್ಕಳಲ್ಲಿ ಇಂಥ ಪ್ರತಿಭೆಗಳು ಇಷ್ಟು 1ನೇ ಕ್ಲಾಸ್ ತರಗತಿ ಮಗು ಅಷ್ಟು ಚೆನ್ನಾಗಿ ಬಿಡಿಸಿ ಹೇಳಿದೆ. ಮೂತ್ರಜನಕಾಂಗ, ವಿಸರ್ಜನಾಂಗ ಅವೆಲ್ಲ ಬಿಡಿಸಿ ನಮ್ಗಂತೂ ಅವ್ರು ಪ್ರೈಸ್ ಕೊಡೋಕ್ಕಿಂತ ಮಕ್ಕಳು ಹೇಳುವ ವಿಧಾನ ಅಂತೂ ತುಂಬ ಇಷ್ಟ ಆಯಿತು. ನಮ್ಮ ಸರ್ಕಾರಿ ಶಾಲೆ ಮಕ್ಕಳು ಮುಂದೆ ಬರಬೇಕು, ಪ್ರೈವೇಟ್ ಶಾಲೆಗೆ ಅಂತ ಏನು ಕಡಿಮೆ ಇಲ್ಲ ಅನ್ನೋದನ್ನ ಪ್ರೂವ್ ಮಾಡೋಕ್ಕೆ ಇದೊಂದು ಅವಕಾಶ ಅಂತ ಹೇಳ್ತಾ. ನನ್ನ ಮಾಡೆಲ್ ಹೆಸರು ಗಾಳಿ ಯಂತ್ರ. ಬೇರೆ ಬೇರೆ ವಿಧಾನಗಳಿಂದ ವಿದ್ಯುತ್ನ ತಯಾರಿಸ್ತಾರೆ. ಅದರಲ್ಲಿ ಗಾಳಿಯಿಂದ ವಿದ್ಯುತ್ನ ತಯಾರಿಸ್ತಾರೆ. ದೊಡ್ಡ ದೊಡ್ಡ ಗಾಳಿ ಯಂತ್ರಗಳನ್ನ ಬಳಸ್ಕೊಂಡು ವಿದ್ಯುತ್ನ ತಯಾರಿಸ್ತಾರೆ. ಆದ್ರೆ ದೊಡ್ಡ ದೊಡ್ಡ ರೆಕ್ಕೆಗಳಿರೋದ್ರಿಂದ ಜನರು ವಾಸ ಮಾಡಕ್ ಆಗೋದಿಲ್ಲ. ಹಾಗೆ ಇದನ್ನ ಹೈವೇ ರಸ್ತೆ ವಿಭಜಕದಲ್ಲಿ ಇಟ್ಟಾಗ ವಾಹನಗಳು ಓಡಾಡ್ತಿರ್ಬೇಕಾದ್ರೆ ಉಂಟಾಗೋ ಗಾಳಿಯಿಂದ ಇದು ತಿರುಗುತ್ತೆ. ಆಗ ಇಲ್ಲಿ ವಿದ್ಯುತ್ ಹತ್ತುತ್ತೆ. ಇದ್ರ ಮೇಲೆ ಸೋಲಾರ್ ಪ್ಯಾನೆಲ್ ಇಟ್ಟಾಗ ಸೂರ್ಯನ ಶಾಖದಿಂದ ವಿದ್ಯುತ್ ಉತ್ಪಾದನೆ ಆಗುತ್ತದೆ. ಹಾಗೆ ವರ್ಷ ಪೂರ್ತಿ ವಿದ್ಯುತ್ ಬೀದಿ ದೀಪಗಳನ್ನ ಉರಿಸಬಹುದು. ಹಾಗೆ ಹೊಲ ಗದ್ದೆ ಫೀಲ್ಡ್ಗಳಲ್ಲಿ ಪಾರ್ಕ್ಗಳಲ್ಲೆಲ್ಲ ಇಡಬಹುದು. ಧನ್ಯವಾದಗಳು. ಅಂದ್ರೆ ನಮ್ಮ ನಲಿಕಲಿ ಮಕ್ಕಳು ತುಂಬಾ ಹಾಡಿಂದೆಲ್ಲ ಬರ್ತಾರೆ. ಅವ್ರಿಗೆ ಪ್ರೊನೌನ್ಸಿಯೇಷನ್ ಪ್ರಾಬ್ಲಮ್ ಇರುತ್ತೆ, ಆದ್ರೂ ಕೂಡ ಮಕ್ಕಳು ಕಲ್ತಿದ್ದಾರೆ. ಆ ಒಂದು ಪ್ರತಿಭೆನ ನೋಡಿ ನಮ್ಮ ಶಾಲೆಯಿಂದ ನಮ್ಮ HM ಮತ್ತೆ ಎಲ್ಲರೂ ತಂದಿದ್ದಾರೆ ಪ್ರೈಸ್ನ. ಆದ್ರೂ ಕೂಡ ಮೇಡಮ್ ಅವರು ಖುಷಿಯಾಗಿ ನಮ್ಗೆ ಪ್ರೈಸ್ನ ನಮ್ಮ ನಲಿಕಲಿ ಮಕ್ಳಿಗೋಸ್ಕರ ಕೊಡ್ತಿದ್ದಾರೆ. ಅದನ್ನ ನಂಗೆ ಸ್ವೀಕಾರ ಮಾಡೋಕ್ಕೆ ತುಂಬಾ ಹೆಮ್ಮೆ ಕೂಡ ಆಗ್ತಾ ಇದೆ. ತುಂಬಾ ಥ್ಯಾಂಕ್ಸ್ ಮೇಡಮ್. ಥ್ಯಾಂಕ್ ಯು ಮ್ಯಾಮ್.